ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಕೊಡಾಕತ್ತೇನೆ ರೀ. ನೀವು ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ರಾಗಿ ಮುದ್ದೆನ ಮಾಡಿರ್ತೀರಿ ಅಥವಾ ರಾಗಿ ಉಪ್ಪಿಟ್ಟನ್ನ ಮಾಡಿರ್ತೀರಿ, ಆದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತೆ ರೀ. ಇನ್ಸ್ಟಂಟಾಗಿ ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡೋಕೆ. ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದಂಥ ಸ್ವೀಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಇವಾಗ ನಾನು ಫಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿ ಆಗಿಂದ ಅದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳಕತ್ತೇನೆ ರೀ. ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ನಾನಿಲ್ಲಿ ಗೋಡಂಬಿ ಪೀಸ್ಗಳನ್ನು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಗೋಡಂಬಿ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿರಿ, ಇಲ್ಲಿ ನಾನು ಕೂಡ ಗೋಡಂಬಿನ ನೀಟಾಗಿ ಫ್ರೈ ಮಾಡಾತೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಇವನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಬರೀ ಗೋಡಂಬಿ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ ನಾನು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಗೋಡಂಬಿನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೀನಿ. ಇವಾಗ ಸೇಮ್ ಅದೇ ಪ್ಯಾನ್ಗೆ ಅಷ್ಟೇ ತುಪ್ಪದ ಜೊತೆಗೆ ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳಕತ್ತೇನೆ ರೀ. ನೋಡ್ಕೊಂಡು ಸೇರಿಸ್ಕೊರಿ. ನಿಮ್ಗೆ ಎಷ್ಟು ಪ್ರಮಾಣದಾಗ ಸ್ವೀಟ್ ಬೇಕಲ್ಲ ಅಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನೋಡತ್ತಿರ್ಬೋದು ನೀವು, ನಾನು 1 ಕಪ್ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರಾಗಿ ಹಿಟ್ಟನ್ನು ಕೂಡ ನೀಟಾಗಿ ತುಪ್ಪದೊಳಗೆ ಫ್ರೈ ಮಾಡ್ಕೊಳಕತ್ತೇನೆ. ಈ ರೀತಿ ಸ್ವಲ್ಪ ರಾಗಿ ಹಿಟ್ಟು ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಸೀದು ಹೋಗೋ ಚಾನ್ಸಸ್ ಇರ್ತೈತಿ. ನೋಡಿರಿ, ಇವಾಗ ನಾನು ರಾಗಿ ಹಿಟ್ಟನ್ನ ಫ್ರೈ ಮಾಡಿದ್ದಾಯಿತು. ಈ ಕಡೆ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಯಾವ ಕಪ್ನಾಗ ರಾಗಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 3/4 ಬಟ್ಲಾಗುವಷ್ಟು ನಾನಿಲ್ಲೇ ಬೆಲ್ಲನ ಸೇರಿಸ್ಕೊಳಕತ್ತೀನಿ ರೀ. ಯಾವ ಕಪ್ನಾಗ ರಾಗಿ ಹಿಟ್ಟು ಬೆಲ್ಲ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ರಾಗಿ ಹಿಟ್ಟಿಗೆ ನಾನಿಲ್ಲೇ 2 ಕಪ್ ನೀರನ್ನ ಸೇರಿಸ್ಕೊಳಕತ್ತೇನೆ ರೀ. ನೀರೊಳಗೆ ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು, ಪಾಕ ಏನು ಮಾಡ್ಕೊಳ್ಳೋದು ಬೇಡ. ನೋಡಿರಿ, ಈ ರೀತಿ ಒಂದು ಸ್ಪೂನ್ ತೊಗೊಂಡು 2ರಿಂದ 3 ನಿಮಿಷ ನೀಟಾಗಿ ಕೈ ಆಡಿಸ್ಕೊತಾನೆ ಇದ್ರೆ ನೀರೊಳಗೆ ಬೆಲ್ಲ ಕರಗಿಬಿಡ್ತೈತಿ. ಇವಾಗ ನೋಡಿರಿ, ನಾವು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ರಾಗಿ ಹಿಟ್ಟೊಳಗೆ ಈ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಬೇಕು. ಬೆಲ್ಲದ ನೀರನ್ನ ಸೇರಿಸುವಾಗ ಉರಿ ಆಫ್ ಆಗೇ ಇರಬೇಕು. ಬೆಲ್ಲದ ನೀರನ್ನ ಸೇರಿಸಿ ಹಿಟ್ಟನ್ನು ಪೂರ್ತಿ ನೀರೊಳಗೆ ಮಿಕ್ಸ್ ಮಾಡಿ ಆದ ನಂತರ ಉರಿನ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಬೇಕ್ರಿ. ಬೆಲ್ಲದ ನೀರೊಳಗೆ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ನೋಡಿರಿ, ಈ ರೀತಿ ರಾಗಿ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆಗಿಂದ ಒಂದು ಮುಚ್ಚಳನ ಮುಚ್ಚಿ ಇದನ್ನು 2ರಿಂದ 3 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲೇ ಸ್ವೀಟ್ ರೆಸಿಪಿನ ಮಾಡ್ತಿರೋದ್ರಿಂದ ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ನಾನಿಲ್ಲೇ ತುಪ್ಪನ ಸೇರಿಸ್ಕೊಳಕತ್ತೇನೆ. ತುಪ್ಪ ಪೂರ್ತಿಯಾಗಿ ಆಪ್ಷನಲ್ಲು, ನಿಮ್ಗೆ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಆದ್ರೆ ಸ್ವೀಟ್ ಐಟಮ್ಸ್ಗೆಲ್ಲ ತುಪ್ಪನ ಸೇರಿಸಿ ಸ್ವೀಟ್ನ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ನೀವು ನೋಡತ್ತಿರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣಿಸತೈತಿ ತುಪ್ಪ ಸೇರಿಸಿದ ನಂತರ ಅಂಥೇಳಿ. ತುಪ್ಪನ ಸೇರಿಸಿ ಆದ ನಂತರ ಈ ರೀತಿ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದನ್ನು ತಳ ಹಿಡಿಯೋಕೆ ಬಿಡಬಾರ್ದ್ರಿ. ನೋಡಿರಿ, ನಾನಿಲ್ಲೇ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ರಾಗಿ ಹಿಟ್ಟನ್ನು ಬೆಲ್ಲದ ನೀರು ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಇವಾಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿ ಇಟ್ಟಂಥ ಗೋಡಂಬಿನ ಸೇರಿಸ್ಕೊಂಡು ಮತ್ತೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ 3ರಿಂದ 4 ನಿಮಿಷ ನೀಟಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದಂಥ ರಾಗಿ ಹಲ್ವಾ ರೆಡಿ ಆಗತ್ತೆ ರೀ. ಇನ್ಸ್ಟಂಟಾಗಿ ಕೇವಲ 5 ನಿಮಿಷದೊಳಗೆ ನಾವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ ಮತ್ತು ರಾಗಿ ಉಪ್ಪಿಟ್ಟನ್ನು ಕೂಡ ನೀವು ಮಾಡ್ಕೊಂಡು ತಿಂದಿರ್ತೀರಿ. ಆದರೆ ರಾಗಿ ಹಲ್ವಾ ಯಾವತ್ತೂ ಮಾಡಿರೋದಿಲ್ಲ. ಈ ಹಲ್ವಾನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತಿ. ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟಂಟಾಗಿ ಕೇವಲ 5 ನಿಮಿಷದೊಳಗೆ ಈ ಹಲ್ವಾ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ನಂಬೋದನೇ ಇಲ್ಲ. ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಇದರ ರುಚಿ ಏನು ಅಂಥೇಳಿ.
ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದ್ರಿ. ನಾವು ಇಲ್ಲಿ ಈ ಹಲ್ವಾ ಮಾಡೋಕ್ಕೆ ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಇನ್ನೂ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಗೋಡಂಬಿಯಿಂದ ಡೆಕೋರೇಟ್ ಮಾಡಿದ್ರೆ ರುಚಿಯಾದಂಥ ರಾಗಿ ಹಲ್ವಾ ರೆಡಿ ಆಗುತ್ತೆ. ನಿಮಗೇನಾದರೂ ಶಾವಿಗೆ ಪಾಯಸ, ಗುಲಾಬ್ ಜಾಮೂನು, ಆ ಸ್ವೀಟು ಈ ಸ್ವೀಟು ತಿಂದು ಬೇಜಾರಾಗಿದ್ದರೆ ಈ ಒಂದು ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.